Hello, welcome back to my YouTube channel, Nature Location YouTube channel. ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ರಾಣಿಚೇರಿ ಫಾಲ್ಸಿಗೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ. ನನಗೆ ಬೇಗ 9 ಗಂಟೆಗೆ ಬರಕ್ಕೆ ಹೇಳಿದ್ರು. ಈಗ ಆಲ್ಮೋಸ್ಟ್ 9:30 ಆಗಿದೆ. ನಾನೇ ಬೇಗ ಬಂದು ಕಾಯ್ತಾ ಇದ್ದೀನಿ ಅವ್ರಿಗೆ. ಅವ್ರು ಬರೋ ತನಕ ಏನ್ ಮಾಡೋದು ಅಂತ ಕಾಫಿ ತಗೊಂಡಿದ್ದೀನಿ. ನಾನು ಕಾಫಿ ಕುಡಿತಾ ಇದ್ದೀನಿ. ಅವ್ರು ಬಂದ ತಕ್ಷಣ ಹೊರಡೋದು. ನಾನ್ ಫಸ್ಟ್ ಟೈಮ್ ಪಬ್ಲಿಕ್ ಅಲ್ಲಿ ಈ ತರ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನಿಂದ ಲೇಟ್ ಆಗ್ಬಾರ್ದು ಅಂತ ನಾನು ಆಟೋಗೆ ದುಡ್ಡು ಕೊಟ್ಟು ಬಂದ್ರೆ ಅವ್ರು ನನ್ಗಿಂತ ಲೇಟ್. ಎನಿವೇಸ್, ಅದೊಂದ್ ಕಪ್ ಕಾಫಿ ಕುಡ್ದಾಯ್ತು, ಅವ್ರು ಇನ್ನೂ ಬಂದಿಲ್ಲ. ದೇವ್ರೆ, ನಾನೇ ಯಾವಾಗ್ಲೂ ಲೇಟ್. ನಾನ್ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಹೊರಟ್ರೆ ಹೆಂಗೆ ಗೈಸ್ ಫ್ಲಾಪ್ ಆಗ್ಬಿಡುತ್ತೆ. ನಂದೊಂದ್ ಕಪ್ ಕಾಫಿ ಕುಡ್ದಾಯ್ತು, ಇನ್ನೂ ಬಂದಿಲ್ಲ. ಅರ್ಧ ಗಂಟೆಯಿಂದ ಕಾಯಿಸ್ತವ್ರೆ, ನೋಡೋಣ ಯಾವಾಗ ಬರ್ತಾರೆ. ಫೈನಲಿ ಬಂದ್ರೆ ನಮ್ಮ ಹುಡುಗಿ 3:15 ಗಂಟೆ ಕಾಯಿಸಿದ್ದಾರೆ. ಬಾಯ್. ಸೆವೆನ್ ಮೆಂಬರ್ಸ್ ಆಕ್ಚುಲಿ ಇದ್ದಿದ್ದು ಅನನ್ಯ ಇದ್ಲು, ಅನನ್ಯ ಮತ್ತೆ ಹೇಮ, ಸಾನಾ. ಹೇಮ ಬರಲ್ಲ ಅಂತ ಹೇಳಿದ್ಲು. ಸಾನಾ, ಶ್ರೀರಕ್ಷ, ಇಂಚರಾನು ಇದ್ರು. ಅವ್ರಿಬ್ರು ಅಲ್ಲಿ ಹೋಗ್ತಾ ಇದ್ರಲ್ಲ, ಅದಕ್ಕೆ ಈಗ ಮಳೆ ಬರ್ತಾ ಇಲ್ಲ. ಅಲ್ಲಿ ಸ್ವಲ್ಪ ಕೆಸರು ತರ ಇದೆ ರೋಡು. ಒಂದಷ್ಟು ದೂರ ಕ್ಲೀನ್ ಆಗಿದೆ. ಅದಾದ್ಮೇಲೆ ಸ್ವಲ್ಪ ಗುಂಡಿಗಳೆಲ್ಲ ಐತಿ. ಅಲ್ಲಿ ನಿನ್ನೆ ಮಳೆ ಬಂದಿರೋದೆಲ್ಲ ಇದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಇವ್ರು ಯಾಕೆ ಇಷ್ಟು ಫಾಸ್ಟ್ ಆಗಿ ಹೋಗ್ತಾರೆ? ಎಲ್ರು ನಮ್ಗಿಂತ ಬೇಗ ಹೋಗ್ಬಿಟ್ಟಿದ್ದೀರಲ್ಲ, ಎಲ್ಲಿದ್ರ? ಕೊಡಿಲಿ, ನನ್ನ ಹತ್ರ ಇಡು. ನನ್ನ ಹತ್ರ ಇಡು. ಹಲೋ, ಸ್ಪೀಕರ್ ಹಾಕಿ. ಅಲ್ಲ ಕಣ, ರೇಸ್ ಆಗ್ತಾ ಇದ್ದೀರಾ? ಹೇಳು, ರೇಸ್ ಆಗ್ತಾ ಇದ್ದೀರಾ? ಹಲೋ, ಹಲೋ, ಕಟ್ ಮಾಡುದು. ಇದೇನಾರು ಹೇಳು ಅಂತ ಗೊತ್ತಿಲ್ಲ ಕಣೆ. 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯಾಕೆ ಅಷ್ಟು ಹೋಗ್ತಾ ಇದ್ದೀರಾ? ನೋಡ್ತೀನಿ ನೀನಾ ಎಲ್ಲ ಬರೀ ಹುಡುಗ ಹುಡುಗಿ ಹೋಗ್ತಿರ, ನಾವು ಬರೀ ಹುಡುಗಿ ಹೋಗ್ತೀರ. ನಮಗೆಲ್ಲ ಗೊತ್ತಾಗೋಯ್ತು. ಏನ್ ಮಾತಾಡ್ಲಿ? ವಾಟ್? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಚರ ಲೋಕೇಶ್ ಯೂಟ್ಯೂಬ್ ಚಾನಲ್. ಪ್ರಮೋಟ್ ಮಾಡ್ತಾ ಇದೀನಿ ಇಂಚರ ಅವ್ರ ಚಾನಲ್. 1 ವರ್ಷ ಆದ್ಮೇಲೆ ಸಿಕ್ಕಿದ್ದಾರೆ. ಇಲ್ಲ. ಸೊ ಗೈಸ್, ಇವಾಗ ಜೋಳ ತಿನ್ನೋಣ ಅಂತ ಹೋಗ್ತಾ ಇದೀವಿ. ಸಪೋರ್ಟ್ ಮಾಡಿದ್ರೆ ಸಾಕು. ಇವತ್ತು ಮಳೆ ಬರ್ಬಾರ್ದು ಅಂತ ದೇವ್ರ ಹತ್ರ ಬೇಡ್ಕೊಂತ ಇದ್ದೀವಿ. ಸ್ವಲ್ಪ ಕಾಸು ಹಾಕ್ಬಿಡಿ. ನಾವು ಮಾತಾಡೇನೀಗ ಅಷ್ಟೇ. ಯಾವ ಪರಿಚಯ ಮಾಡ್ತಾರೆ. ಸೊ ಗೈಸ್, ಫೈನಲಿ ಬಂದು ಸ್ಪಾಟಿಗೆ ರೀಚ್ ಆಗಿದ್ದೀವಿ. ನನ್ನ ಮೈಕ್ ಪ್ರಾಬ್ಲಮ್ ಇದ್ದಿದ್ದ ಕಾರಣ ಅದು ರೆಕಾರ್ಡ್ ಆಗಿಲ್ಲ. ಸೊ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಅಲ್ಲಿಂದ ಮೈಕ್ ಆನ್ ಆಗಿತ್ತು ಅಂತಾನೆ ಮಾತಾಡ್ತಿದ್ದೀನಿ. ಈಗ ಆನ್ ಮಾಡ್ಕೊಂತ ಮೈಕ್. ಏ ತನು,
ಮೈಕ್ ಆನ್ ಆಯ್ತಾ ನೋಡ್ ಫಸ್ಟ್ ಅಲ್ಲಿ. ಏಯ್ ಬರ್ತಾ ತೆಗೋಣ ನಡಿ ಫಸ್ಟ್ ಅಲ್ಲಿಗೆ. ಬರ್ತಾ ತೆಕ್ಕೋಬೋದು ನಡಿಯೇ. ಇನ್ನು 1 ಕಿಲೋಮೀಟರ್ ಎಲ್ಲೇ ಆನ ಇಲ್ಲ ಮಂಗ. ಈಗ ಆನಾಯ್ತು. ಆಗಲೇ ಹೇಳ್ದೆ ನಾನು ನಿನಗೆ. ವಾ ದೇವ್ರ ನೆಮ್ಮದಿನ ಎಲ್ಲೆಲ್ಲಿ ಇಟ್ಟಿದ್ದಾನೆ ಗುರುವೆ. ಆಹಾ ಅಷ್ಟು ದೂರ ನಡ್ಕೊಬಂದಿದ್ದು ಈಗ ಫೀಲೇ ಆಗ್ತಾ ಇಲ್ಲ. ವಾ ಏನು ಸಕ್ಕತ್ತಾಗಿದೆ ಅಂದ್ರೆ. ಅಬ್ಬ ಇಲ್ಲಿ ಸ್ವಲ್ಪ ಎತ್ತರ ಇಲ್ಲ ರೋಡ್, ಸ್ಟ್ರೈಟಾಗಿ ನಡ್ಕೊಂಡು ಹೋಗ್ಬೋದು ಸ್ವಲ್ಪ. ಹಾಂ ಯಾವಳ ಅಂದ್ಲು ಹತ್ಸು ನೋಡೋಣ ಹತ್ಸು ಅಂತ. ಅದಕ್ಕೆ ಸ್ವಲ್ಪ ಚಿಕ್ಕ ಹೇಳೋ ಮಾತು ಕೇಳಬೇಕು ಅನ್ನೋದು. ಹತ್ತಿಸಕ್ಕಾಗಲ್ಲ ಅಂತ ನಾವೇ ಹತ್ತಿಟ್ಟಿದ್ದೀವಿ. ಶೇ ನಾನು ಶೂಸ್ ಇನ್ನು 4 ದಿವಸ ನೋಡಂಗಿರಲ್ಲ. ಬೈಕ್ ಶೂ ಎಲ್ಲ ಕಾಫಿ ಶೂ ಆಗುತ್ತೆ. ಬೈಕ್ ಕಡೆ ಪಕ್ಕಕ್ಕೆ ಹೋಗಿ ಸ್ವಲ್ಪ ಕಮ್ಮಿ ಕೆಸರಿದೆ. ಸೇಫ್ಟಿ ರೈಡ್ ಮಾಡೋಣ. ಸೇಫ್ಟಿ ಏ ತಮ್ಮ ಜೋರಾಗಿ ಹೇಳು ಹೇಳೆ. ಅಯ್ಯೋ ಇವಳನ್ನ ಸರಿಗಮಪಗೆ ಸೇರಿಸ್ಬೇಕು ಗೈಸ್. ಯಾರಿಗಾರ ಗೊತ್ತಿದ್ರೆ ಪ್ಲೀಸ್ ಹೆಲ್ಪ್ ಮಾಡಿ ಅವಳಿಗೆ. ಓ ಬಂದ್ವಿ ಅನ್ಸುತ್ತೆ ಆಲ್ಮೋಸ್ಟ್. ಮೈಕ್ ಯಾವಳಿಗಾರು ಕೊಡು ಮಾತಾಡೋಕ್ಕಾರ. ಬೇಡ. ಸೊ ಗೈಸ್ ಇವಾಗ ಹೋಗ್ತಾ ಇದ್ದೀವಿ. ಯೂಟ್ಯೂಬ್ ಹಾಕ್ಬೇಡ ಕಡೆ ಮನೆ ಯಾರು ನೋಡಿರೋ ಯಾರು ನೋಡಲ್ಲ. ನೀನು ಯಾರು ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಕ್ಕೆ. ಸಿಕ್ತವ್ರಿ ಹಿಂಗೆ ಓಡ್ಬೇಕಾರೆ ಏ ಎಲ್ಲಿದು ಕೇಳಿ ಒಂದ್ವಾ. ಇನ್ನು ಹೋಗ್ತಾನೆ ಇದ್ದೀವಿ. ಸಿಗ್ತಾನಿಲ್ಲ. ಮನೆಗೆ ಯಾವಾಗ ರೀಚ್ ಆಗ್ತೀವಿ ಗೊತ್ತಿಲ್ಲ. ಮನೇಲಿ ಹೋದ್ಮೇಲೆ ಮೆಟ್ರೋ ಓಡಿಸ್ಕೊಳ್ಳೋದಂತೂ ಅಲ್ಲಿ ಮ್ಯಾಪಲ್ಲಿ ನೋಡಿದಾಗ 200 ಮೀಟರ್ ಎಷ್ಟಾಯ್ತು. ಈಗ ಅವರೆಲ್ಲ ಹೇಳ್ತಿದ್ದಾರೆ ಗೈಸ್ ಹೇಳ್ತಿದ್ದೀನಿ ಕಿಲೋಮೀಟರ್ ಹೋಗ್ಬೇಕು. ಗೂಗಲ್ ಮ್ಯಾಪ್ ನಂಬ್ಕೊಂಡು ಯಾರು ಬರಬೇಡಿ. ರೆಡಿ ಪೂಜಾ ಬೇಗ ಫಾಸ್ಟ್. ರನ್ನಿಂಗ್ ಇನ್ ದ ಮೌಂಟೈನ್ ರನ್ ರನ್ ರನ್. ರನ್ ಅಲ್ಲ ರೌಂಡ್ ರೌಂಡ್ ಆಗ್ತೀವಿ ಮೇಲಿಂದ ಬಿದ್ದರೆ. ಕ್ರಾಕ್ಸ್ ಕಣೆ. ಅವಳಿಗಂತಿದೆಯಲ್ಲ ನೀನು ಯಾವ ಕಲರ್ ಹಾಕಿ? ನಮ್ದು ಉಜ್ಜಿರ್ ಹೋಗಲ್ಲ. ಇದು ತನ್ಮಯಿಂದ ಯಾವ ಬ್ರ್ಯಾಂಡ್ ಶೂ ತನ್ಮಯ? ಪೂಮಾ. ವಾವ್ ಆ ಫಾಗ್ ನೋಡಿ ಏನು ಸಕ್ಕತ್ತಾಗಿದೆ. ನನ್ನ ಫೋನಲ್ಲಿ ನೀಟಾಗಿ ಬರ್ತಿಲ್ಲ ಬಟ್ ಸಕ್ಕತ್ತಾಗಿದೆ. ಯಾರ ಫೋನಲ್ಲೂ ನೀಟಾಗಿ ಬರಲ್ಲ. ತನ್ನದು ನೋಡು, ತನ್ನದು ಮೊಬೈಲಲ್ಲಿ ಚೆನ್ನಾಗಿ ಬರ್ತೇನೋ. ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಹೋದ್ರೆ ಅವರಿಬ್ರು ಆಲ್ರೆಡಿ ಮೇಲೆ ಹೋಗಿದ್ದಾರೆ. ನಾವು ಸ್ವಲ್ಪ ನಾವು ಇವಾಗ ಹೋಗ್ತಿದ್ದೀವಿ. ಓಡೋಗ್ಬೇಕು ಗೈಸ್. ಓಡು ಓಡು. ಇಲ್ಲ ಹತ್ಸಕ್ಕಾಗ್ತಿರ್ಲಿಲ್ಲ ಬಿಡು ಗಾಡಿನ. ಹಾಂ ಹಾಂ ಇನ್ನೇನು ಹೇಳ್ತೀರಾ? ಫೈನಲಿ ಬಂದ್ವು. 2 ಕಿಲೋಮೀಟರ್ ನಡ್ಕೊಂಡ್ಬಂದ್ವಿ. 200 ಮೀಟರ್ ಅಂದ್ಕೊಂಡು. ಬಟ್ ಗಾಡಿ ಹಚ್ಚೋದು ಜರ್ಕೊಡಿತಿತ್ತು ಪಕ್ಕ. ನಿಲ್ಸ್ಬಂದಿದ್ದು ಒಳ್ಳೇದೇ ಆಯಿತು. ಇದೊಂದು ವ್ಯೂ ನೋಡೋಕ್ಕೆ 50 ಕಿಲೋಮೀಟರ್ 57 ಕಿಲೋಮೀಟರ್ ನಡ್ಕೊಂಡ್ಬಂದಿದ್ವಿ.
ಫಾಕ್ಸ್ ತುಂಬ್ಕೊಂಡಿದೆ. ಫೈನಲಿ ವ್ಯೂ ಏನು ಸಕ್ಕತ್ತಾಗಿದೆ. ಒಂದಷ್ಟು ಜನ ಅಲ್ಲಿಗೂ ಹೋಗಿದ್ದಾರೆ. ಅದು ಅದೇ ಅನ್ಸುತ್ತಲ್ಲ ಫೈನಲ್ ವ್ಯೂ ಪಾಯಿಂಟ್. ಸಕ್ಕತ್ತಾಗಿದೆ. ಕಳೆದು ಇಲ್ಲೆಲ್ಲ ಏನೇನೋ ಶೂಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಬಾಯ್ ಹೇಳ್ತಾ ಇದ್ದೆ. ಆ್ಯಕ್ಚುಲಿ ನಾವು ಗ್ರೇಟ್ ಗೊತ್ತಾಗೈತೆ. ಏನು ತಿಂದಿಲ್ಲ, ಟಿಫನ್ನೇ ಮಾಡಿಲ್ಲ. ಜಸ್ಟ್ ಒಂದು ಜ್ವರ ತಿನ್ಕೊಂಡು ಇಲ್ಲಿವರೆಗೂ ಹತ್ತಿದ್ದೀವಿ. ಸಕ್ಕತ್ತಾಗಿ ಅದು 2.5 ಕಿಲೋಮೀಟರು ನಡ್ಕೊಂಡು ಬಂದಿರೋದು. ಬಟ್ ಇನ್ನೂ ಸುಸ್ತು ಅನ್ನಿಸ್ತಿಲ್ಲ ನನಗೆ. ಹೋಗ್ಬೇಕಾದ್ರೆ ಸ್ವಲ್ಪ ಸುಸ್ತು ಅನಿಸ್ತು, ಇಳಿಬೇಕಾದ್ರೆ ಏನೋ ಅಂತ ಅನಿಸ್ತಾ ಇದೆ. ಫುಲ್ ಜೋಶಲ್ಲಿ ಹೋಗ್ತಾ ಇದ್ದೀವಿ. ಬಾಯ್ತು ಸ್ವಲ್ಪ ದೂರ ಹೋದರೆ ಗಾಡಿ ನಿಲ್ಸಿದೀವಲ್ಲ ಅಲ್ಲಿಗೆ ಹೋಗ್ತೀವಿ. ಸರಿಯಾಗಿ ಜಾರ್ತಿದ್ಲಿ ಈಗ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ. ಹಾಂ ಸ್ವಲ್ಪ ಹೊತ್ತಾದ್ರೆ ಕೊಡಿಗೆ ಫಾಲ್ಸಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಆಲ್ರೆಡಿ ಲೇಟಾಗಿದೆ. ಮನೆಗೆ ಹೋಗೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ಡೈರೆಕ್ಟ್ ಮನೆ. ಹಾಂ ಹೇಳೆ, ಅವಳೇನೇ ಹೇಳ್ತಾಳೆ ಅಂತ ಕೇಳಿ ಗೈಸ್. ಹಾಂ ಅದು ಅವ್ರಿಗೂ ಕಾಣಿಸ್ತೇನೆ, ಮುಂದೆ ಕೇಳಿ. ಹಾಂ ಮುಂದೆ ವೆದರ್ ನೋಡಿ ಗೈಸ್, 2 ಗಂಟೆ ಮಧ್ಯಾಹ್ನ. ವೆದರ್ ಮಾತ್ರ ಸಖತ್ತಾಗಿದೆ. ಬಟ್ ಸ್ವಲ್ಪ ಮಳೆ ಜಿರಿ ಅಂತಿದೆ ಅಷ್ಟೇ. ಮಸ್ಟ್ ವಿಸಿಟ್ ಯಾರಾದರೂ ನೋಡಬೇಕು ಅಂತ ಹೇಳಿದ್ರೆ. ಆದರೆ ಇಲ್ಲಿ ಗಾಡಿಗಳು ತರೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಕೆಸರು. ಸೊ ಗಾಡಿ ಅಲ್ಲೇ ನಿಲ್ಲಿಸ್ಕೊಂಡ್ವಿ. ಸೊ ಅಲ್ಲಿಗೆ ಹೋಗಿ ಸಿಗ್ತೀನಿ. ಗೈಸ್ ಮೈಕ್ ಬಿದ್ದೋಯ್ತು. ಗಾಯ್ಸ್ ಮೈಕ್ ಹೋಯ್ತು. ಅಕ್ಕ ಫುಲ್ ಪ್ಯಾಕಿಂಗ್ ಆಗಿದ್ದಾಳೆ ನೋಡಿ. ಇವಳ್ದು ಏನು ಗೊತ್ತಾ ಕಾಮಿಡಿ, ಬರ್ತಾ ರೈನ್ ಕೋಟ್ ಹಾಕೊಂಡಿಲ್ಲ ಗೈಸ್, ಇವಾಗ ಹಾಕೊಂತಿದ್ದಾಳೆ. ಹಾಂ, ಇಂಥವ್ರು ಇರಬೇಕು. ಏನು ವಿಷಯ? ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ. ಈಗ ಜಸ್ಟ್ ಚಿಕ್ಕಮಗಳೂರು ರೀಚ್ ಆಗಿದ್ದೀವಿ. ಫುಲ್ಲು ನಡುಕ್ತಾವಳಂಗೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು. ಮಳೆ ಈಗ ಮೊಮೋಸ್ ತಿನ್ನಕ್ಕೆ ಬಂದಿದ್ದೀವಿ. ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ. ಇಲ್ಲ ನೋಡಿದ್ರೆ ಭಯ ಆಗ್ತಿದೆ. ಶೇಕ್ ಇಟ್ ಪುಷ್ಪವತಿ. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಚಳಿ ಆಗ್ತದೆ. ವರ್ಸ್ ಚಳಿಗೂ ಅದಕ್ಕೂ ಬಿಸಿ ಬಿಸಿ ಬಾರ್ಸು. ಟೇಸ್ಟ್ ಹೆಂಗಿದೆ ಹೇಳು? ನಾನು ಅಲ್ಲಿ MG ರೋಡಲ್ಲಿ ಒಂದು ಟ್ರೈ ಮಾಡಿದ್ದೆ, ಚೆನ್ನಾಗಿತ್ತು. ಚೆನ್ನಾಗಿದೆಯಾ? ಟ್ರೈ ಮಾಡಿ. ಕೆರ ತಗೊಂಡು ಹೊಡಿತೇವೆ ನೋಡಿದ್ವ ಹೆಂಗೆ ಅಂದರೆ ಕೆರ ತಗೊಂಡು ಹೊಡಿತಾಳೆ ಜ್ವರ ಬರಂಗೆ. ಸೊ ಗೈಸ್, ಈಗ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿನ್ನೆ ಬಂದಂತೂ ನಾನಂತೂ ಸೂಪರ್ ಟಯರ್ಡ್ ಆಗಿಬಿಟ್ಟಿದ್ದೆ. ಬಂದು ಮಲ್ಕೊಂಡ್ಬಿಟ್ಟೆ, ಅಷ್ಟು ಟಯರ್ಡ್ ಆಗಿದೆ. ಬ್ಯಾಕ್ ಪೇನ್ ಇತ್ತು. ತುಂಬ ಲಾಂಗ್ ಹೋಗಿದ್ದು, ಒಂದು 58 ಕಿಲೋಮೀಟರ್ಸ್ ಹೋಗಿದ್ದು. ಫಾರ್ ದ ಫಸ್ಟ್ ಟೈಮ್ ನಾವೆಲ್ಲ ಅಷ್ಟು ಲಾಂಗ್ ಹೋಗಿದ್ದು ಅಂತಂದರೆ. ನಾವು ಯೂಶ್ವಲಿ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂತಂದರೆ ಅದು ಬರೀ ಪ್ಲ್ಯಾನಾಗಿ ಉಳ್ಕೊತಿತ್ತು, ಅಂದರೆ ಎಕ್ಸಿಕ್ಯೂಟ್ ಆಗ್ತಾನೆ ಇರಲಿಲ್ಲ. ಆ್ಯಂಡ್ ನನ್ನ ಸೆಮ್ ಎಕ್ಸಾಮ್ ಮುಗಿಯೋಕ್ಕೆ 2-3 ಡೇಸ್ ಇತ್ತು ಅನ್ನೋಂತಂದಾಗ ಪ್ಲ್ಯಾನ್ ಮಾಡಿದ್ದು, ಹೋಗೋಣ ಟ್ರಿಪ್ಪಿಗೆ ಹೋಗೋಣ ಅಂತಂದ್ಬಿಟ್ಟು. ಸೊ ಸಡನ್ ಪ್ಲ್ಯಾನ್ ಆಗಿ ಹೋಗಿದ್ದು. ಆ್ಯಂಡ್ ನನ್ನ ಫ್ರೆಂಡ್ಸಿಗಂತೂ ಹ್ಯಾಟ್ಸ್ ಆಫ್.
ಅಷ್ಟು ಲಾಂಗ್ ಅಂದರೆ ಬೀಯಿಂಗ್ ಅ ಗರ್ಲ್ಸ್ ಎಷ್ಟು ಸೆನ್ಸಿಟಿವ್ ಥಿಂಗ್ಸ್ ಇರುತ್ತೆ, ಕೆಲವೊಂದು ಬ್ಯಾಕ್ ಪೇನ್ ಅದು ಇದು ಅಂತಂದ್ಬಿಟ್ಟು ಅವಳು ಪಾಪ ಅವಳ ಕೈಯೆಲ್ಲ ಫ್ರೀಸ್ ಆಗಿಬಿಟ್ಟಿತ್ತು. ಆ ಮಳೇಲೂ ಆ ಬೈಕ್ನ ಹಂಗೆ ಹೊಡೆದಿದ್ದಾಳೆ ಅವಳು. ಆ್ಯಂಡ್ ಸೇಫಾಗಿ ಕರ್ಕೊಂಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ಟೈಮ್ ಬೇರೆ ಕಡೆ ಎಲ್ಲಾದರೂ ಪ್ಲ್ಯಾನ್ ಮಾಡೋಣ, ಹೋಗೋಣ. ಆ್ಯಂಡ್ ವಿ ಆರ್ ಕ್ರೇಜಿ ಫನ್, ಸಖತ್ತಾಗಿತ್ತು. ಗುಡ್ ಎಕ್ಸ್ಪೀರಿಯನ್ಸ್, ಒಳ್ಳೆ ಮೆಮೊರೀಸ್, ಹಾಂ ಸಖತ್ತಾಗಿತ್ತು ಟ್ರಿಪ್ ಮಾತ್ರ. ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿರುತ್ತೆ ಅಂತ. ಆ್ಯಂಡ್ ನನ್ನ ಹೆಲ್ತ್ ಕಂಡೀಷನ್ ಬಗ್ಗೆ ಸ್ವಲ್ಪ ನೆಕ್ಸ್ಟ್ ಟೈಮಿಂದ ಸ್ವಲ್ಪ ಕಾನ್ಷಿಯಸ್ ಆಗಬೇಕು. ನಾನು ಯೂಶ್ವಲಿ ಇಷ್ಟು ಬೇಗ ಅಂದರೆ ಹುಷಾರು ತಪ್ಪಲ್ಲ, ಬಟ್ ಈ ಸಲ ಅಂತೂ ಗೊತ್ತಿಲ್ಲ ಯಾಕೋ ಗೊತ್ತಿಲ್ಲ ತುಂಬ ಹುಷಾರು ತಪ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ನನ್ನ ಹೆಲ್ತ್ ಬಗ್ಗೆ ಸ್ವಲ್ಪ ನೋಡ್ಕೋಬೇಕು. ಅದು ಬಿಟ್ಟರೆ ಟ್ರಿಪ್ ಮಾತ್ರ ಸಖತ್ತಾಗಿತ್ತು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಆ್ಯಂಡ್ ಒಳ್ಳೆ ವೈಬ್ ಇತ್ತು ನಮ್ಮ ಫ್ರೆಂಡ್ಸ್ ಜೊತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿರುತ್ತೆ ಅಂತ. ಸೊ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಇನ್ನೂ ಒಳ್ಳೊಳ್ಳೆ ವ್ಲಾಗ್ ಬರ್ತಾ ಇರುತ್ತೆ. ಕೀಪ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ಸಿಗುವ ಮತ್ತೆ.